ಒಂದು ತಿಂಗಳಿಂದ ಕುಡಿಯೋ ನೀರಿನ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿ ಅಭಾವ ಉಂಟಾಗಿದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಪ್ರತಿದಿನ ವಿಸ್ತೃತ ವರದಿಯನ್ನ ಕೊಡ್ತಾನೆ ಇದೆ. ಹನಿ ಹನಿ ನೀರಿಗಾಗಿ ಜನರ ತತ್ವಾರ ಮುಂದುವರಿತಾ ಇದೆ. ನೀರು ಪೂರೈಕೆ ಮಾಡೋದ್ರಲ್ಲಿ ಸರ್ಕಾರ ಮತ್ತು ಜಲಮಂಡಳಿ ಸತತ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಮಧ್ಯೆ ಜಲಮಂಡಳಿ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರುವ ಪ್ರದೇಶಗಳ ಸರ್ವೆ ಮಾಡಿದೆ. ಪ್ರಮುಖವಾಗಿ 257 ಏರಿಯಾಗಳಲ್ಲಿ ನೀರಿನ ಕೊರತೆ ಇರೋದು ಗೊತ್ತಾಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗಿದ್ದು, ಅಂತರ್ಜಲದ ಮಟ್ಟ ಕುಸಿದಿರೋದು ನೀರಿನ ಸಮಸ್ಯೆಗೆ ಕಾರಣ ಅಂತೆ. ಯಾವ್ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದೆ ಅನ್ನೋದನ್ನ ಜಲಮಂಡಳಿ ಪಟ್ಟಿ ಮಾಡಿದೆ. HSR ಲೇಔಟ್, ಬೊಮ್ಮನಹಳ್ಳಿ, ಹೊಸಕೇರಳ್ಳಿ, ಚಿಕ್ಕಪೇಟೆ, ಯಲ್ಚಿನಹಳ್ಳಿ, ರಾಜಾಜಿನಗರ 6th ಬ್ಲಾಕ್, ಪೀಣ್ಯ, ಬಾಗಲಗುಂಟೆ, ಜೊತೆಗೆ ಬಾಪೂಜಿ ನಗರ, KR ಪುರಂ, ರಾಮಮೂರ್ತಿ ನಗರ, ಮಾರ್ತಳ್ಳಿ, DJ ಹಳ್ಳಿ ಇಲ್ಲೆಲ್ಲ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ. ಹೆಚ್ಚಾಗಿ ನೀರಿನ ಸಮಸ್ಯೆ ಇರುವಂತಹ ಕಡೆ ಸಿಂಟೆಕ್ಸ್ ವ್ಯವಸ್ಥೆ ಮಾಡಿ ನೀರು ಪೂರೈಕೆಗೆ ಮುಂದಾಗ್ತಾ ಇದೆ. ಈ ಮಧ್ಯೆ ಕೆಲ ಏರಿಯಾಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ನೀರಿನ ಸಮಸ್ಯೆಯ ಅನಾವರಣವನ್ನು ಮಾಡಿದೆ. ಕುಡಿಯುವ ನೀರಿನ ಸಮಸ್ಯೆ ತೀರಾ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ CV ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಾಣಸವಾಡಿಯಲ್ಲಿ ನೀರಿನ ಸಮಸ್ಯೆ ಆಗಿದೆ. 1 ವಾರ ಆದರೂ ಕೂಡ ಕುಡಿಯೋ ನೀರು ಬರ್ತಾ ಇಲ್ಲ ಅಂತೇಳಿ ಜನ ಇಲ್ಲಿ ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನಲ್ಲಿ ಇದೆ ಅಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ, ಆದರೆ ನೀರೇ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ಎದುರಾಗಿದೆ. ಎಲ್ಲರೂ ಕೂಡ ಬಿಂದಿಗೆಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ಮಾತಾಡ್ತೀನಿ. ಸರ್ ನಮಸ್ತೆ, ಹೇಳಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಏನು ಸರ್, 3 ವರ್ಷದಿಂದ ನೀರು ನಮಗೆ ಸಿಗ್ತಾ ಇಲ್ಲ. ವಾರಕ್ಕೆ ಒಂದ್ಸರಿ ಹಂಗೆ ಬರ್ತಾ ಇದೆ, ನೀರು ಬರ್ತಾ ಇಲ್ಲ. ಕುಡಿಯೋ ನೀರು ಬರೋದೇ ಇಲ್ಲ. ಇಲ್ಲಿ ಈ ಏರಿಯಾದಾಗ ಬರಲ್ಲ. ಮತ್ತೇನ್ ಮಾಡ್ತೀರಾ? ಬೇರೆ ಕಡೆ ಎಲ್ಲೆಲ್ಲಾರು ಕೊಟ್ರೆ ಈಸ್ಕೊಂಡ್ ಬರ್ತೀವಿ ನಾವು. 5 ರೂಪಾಯಿ. ಏನಜ್ಜಿ ಏನ್ ಮಾಡ್ತೀರಾ ಅಜ್ಜಿ? 5 ರೂಪಾಯಿ ಕೊಟ್ಟು ತಗೊಂಡ್ ಬರೋದು. ಹೌದು. ಕೇಳಲ್ವ ಎಲ್ಲಾರು ಜನಪ್ರತಿನಿಧಿನ, ಶಾಸಕರನ್ನ? ಯಾರು ಕೇಳಿಲ್ಲ ಸರ್. ಸರ್ ಇವತ್ತು ಬೆಳಗ್ಗೆನೆ ಬಂದಿತ್ತು ಸರ್ ನೀರು. ಅದು ಕಾವೇರಿ ನೀರಿಲ್ಲಡ, ಬೋರ್ ನೀರು ಬಂದಿತ್ತು ಸರ್. ಕಾವೇರಿ ನೀರು ಬರ್ತಾನೆ ಇಲ್ಲ ಸರ್, ಕಮ್ಮಿ. ಕುಡಿಯೋದಕ್ಕೆ ಬರ್ತಾನೆ ಇಲ್ವಾ? ಇಲ್ಲ ಸರ್, ಬರ್ತಾನೆ ಇಲ್ಲ. ಕಾವೇರಿ ನೀರು ಬರ್ತದೆ, ಅದು ಸ್ಲೋ ಆಗಿ ಬರುತ್ತೆ ಸರ್. ಯಾರು ಇಟ್ಕೊಳೋಷ್ಟೊತ್ತಿಗೆ ಆಫ್ ಆಗುತ್ತೆ. ಇಲ್ಲಿಲ್ಲ ಕಾವೇರಿ ನೀರು ಬರಲ್ಲ. ಬಿಂದಿಗೆ ತಗೊಂಡು ಹೋಗಿ ಅಲ್ಲಿ 5 ರೂಪಾಯಿ ಕೊಟ್ಟು ತಗೊಂಡು ಬರೋದು, ಕ್ಯಾನ್ ತಗೊಂಡೋಗಿ. ಎಲ್ಲರೂ ಕೂಡ ಮಕ್ಕಳು, ಚಿಕ್ಕ ಮಕ್ಕಳಿಂದನೂ ಕೂಡ ಎಲ್ಲರೂ ಕೂಡ ಕಾವೇರಿ ನೀರು ಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇರ್ತಕ್ಕಂಥದ್ದು. ನೀರಿಗೋಸ್ಕರ ಎಲ್ಲರೂ ಕೂಡ ಅಳನ ತೋಡ್ಕೊಳ್ತಾ ಇದ್ದಾರೆ. ನೀರಿನ ಸಂಪರ್ಕವನ್ನು ಇಲ್ಲಿ ಕಲ್ಪಿಸ್ತಾರಾ ಇಲ್ವಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಂಪಸ್ ಸುಹಾಸ್ ಜೊತೆ ಲೋಕೇಶ್ ಪಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಈಗಾಗಲೇ ನೀರಿಗಾಗಿ ಜಲಕ್ಷಾಮ ಉಂಟಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಜನ ಜೀವ ಜಲಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಾನಿವತ್ತು KP ಅಗ್ರಹಾರದ ಬಳಿ ಇದ್ದೇನೆ. ಇಲ್ಲಿರ್ತಕ್ಕಂತಹ ಜನ ನೀರಿಗಾಗಿ ಸಾಕಷ್ಟು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನೋಡಬಹುದಾಗಿದೆ, ಬಿಂದಿಗೆ ಇಟ್ಕೊಂಡು, ಬಕೆಟ್ಗಳನ್ನ ಇಟ್ಕೊಂಡು ಸಾಕಷ್ಟು ಜನ ಕೂಡ ಬೆಳಗ್ಗೆಯಿಂದಲೇ ಕ್ಯೂ ಹಚ್ಚಿರುವಂತಹ ಒಂದು ದೃಶ್ಯಾವಳಿಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಕೇಳ್ತಾ ಹೋಗ್ತೇನೆ. ಸರ್, ಇವಾಗ ನಿಮಗೆ ಎಷ್ಟು ದಿನದಿಂದ ನೀರು ಬಂದಿಲ್ಲ? ಮೇಡಮ್, 2 ತಿಂಗಳಿಂದ ನೀರು ಬಂದಿಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಬೋರ್ವೆಲ್ಗಳೆಲ್ಲ ಕೆಟ್ಟೋಗಿದೆ. ಮತ್ತು ನೀರಿದೆ ಬೋರ್ವೆಲ್ಲಲ್ಲಿ, ಮತ್ತು ಅದು ಹೊಸದಾಗಿ ಅದಕ್ಕೇನು ಅದನ್ನು ಫಿಟ್ ಮಾಡಿಲ್ಲ, ಏನಿಲ್ಲ. ತುಂಬ ಕಷ್ಟ ಆಗಿದೆ. ಇಲ್ಲಿ ಇರ್ತಕ್ಕಂಥ ಜನ ಮಧ್ಯಮ ವರ್ಗದವರು ಮತ್ತು ಬಡವರು ಇರೋದು, ಆದ್ದರಿಂದ ತುಂಬ ಕಷ್ಟ ಆಗಿದೆ. 2 ಕಿಲೋಮೀಟ್ರು ನೀರಿಗೆ ಅಲಿಯುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಇಲ್ಲಿರ್ತಕ್ಕಂಥ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಅಕ್ಷರಶಃ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಯಾವುದೋ ಲೇಔಟ್ನ ನಿವಾಸಿಗಳು ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುವಂತಹ ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡುವಂಥ ಅಪಾರ್ಟ್ಮೆಂಟ್ಗಳ ನಿವಾಸಿಗಳೇ ಇವತ್ತು ನೀರಿಗೆ, ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ಇದೆ. ಗಮನಿಸ್ತಾ ಇರ್ಬೋದು, ನಾನೀಗ ಕೆಂಗೇರಿಯ KHP ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈ ಭಾಗದ ಜನ ನೀರಿಗಾಗಿ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕಾರಣ, ಕಳೆದ 1 ತಿಂಗಳಿನಿಂದ ಸರಿಯಾದಂಥ ನೀರಿನ ಪೂರೈಕೆಗಳಾಗ್ತಾ ಇಲ್ಲ. ದಿನನಿತ್ಯ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳು ನೀರನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸುಮಾರು ಈ ಒಂದು ಬ್ಲಾಕ್ನಲ್ಲಿ 808 ಅಪಾರ್ಟ್ಮೆಂಟ್ಗಳಿದೆ. ಅಂದರೆ ಸರಿಸುಮಾರು 3000ಕ್ಕೂ ಹೆಚ್ಚು ನಿವಾಸಿಗಳು ಇಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ನಿವಾಸಿಗಳು ಹನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಇದ್ದಂಥ ಬೋರ್ವೆಲ್ಗಳು ಕೂಡ ಅಂತರ್ಜಲ ಕುಸಿದಿರುವಂಥ ಕಾರಣಕ್ಕಾಗಿ ಸರಿಯಾದ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳು ವರ್ಕ್ ಆಗ್ತಾ ಇಲ್ಲ ಅನ್ನುವಂಥ ಅಳಲು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬರಬೇಕಿದ್ದಂತಹ ಕಾವೇರಿ ವಾಟರ್ ಏನಿತ್ತು ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅದು ಬೆಂಗಳೂರಲ್ಲಿ ನೀರಿನ ಅಭಾವ ಯಾವ ಮಟ್ಟಕ್ಕಾಗಿದೆ ಅನ್ನೋದನ್ನು ಒಂದು ದೃಶ್ಯದಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನೋಡ್ಬೋದು, ನಾನು ಕಮಲಾನಗರದಲ್ಲಿರುವಂಥ ಒಂದು RO ಪ್ಲ್ಯಾಂಟ್ ಹತ್ರ ಇದ್ದೀನಿ. ಈಗ ಅರ್ಧ ಗಂಟೆ ಹಿಂದೆ ಆನ್ ಆಗಿತ್ತು, ಈಗ ನೀರು ಮತ್ತೆ ಕ್ಲೋಸ್ ಆಗಿದೆ. ಕಾರಣ ಇಷ್ಟೇ, ಬೋರ್ವೆಲ್ಲಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಈಗ ಮತ್ತೆ ಆನ್ ಮಾಡ್ತಿದ್ದಾರೆ, ನೋಡ್ಬೋದು ದೃಶ್ಯಗಳಲ್ಲಿ. ಮತ್ತೆ ಈಗ ಆನ್ ಮಾಡಿದ್ರು, ಅಂದರೆ ಟ್ಯಾಂಕ್ ತುಂಬಬೇಕು. ತುಂಬಾದ್ಮೇಲೆ ಅಂದರೆ ನೀರು ಲೋಡ್ ಆಗೋಕ್ಕೆ ಇವ್ರದ್ದೇನು RO ಪ್ಲ್ಯಾಂಟ್ ಒಳಗಡೆ
ಟ್ಯಾಂಕ್ಗಳಿರುತ್ತೆ. ಆ ಟ್ಯಾಂಕ್ಗಳು ತುಂಬೋದಕ್ಕೇ ಭಾಳಷ್ಟು ಸಮಯ ಆಗ್ತಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನೀರನ್ನ ಬಿಟ್ಟು ಮಧ್ಯಾಹ್ನದಿಂದ ಸಂಜೆವರೆಗೂ ಟ್ಯಾಂಕ್ ತುಂಬಿಸಿದ್ರು ನೀರು ತುಂಬ್ತಿಲ್ಲ ಅನ್ನೋದು ಇಲ್ಲಿನ ಏನು ಇದು. ಸರ್ ಎಷ್ಟೊತ್ತವರೆಗೂ ತುಂಬಬೇಕಾಗುತ್ತೆ ಸರ್? ಲೇಟ್ ಆಗ್ತಿದೆಯಾ ಈಗ?